ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕಾವ್ಯಶ್ರೀ ವಿಲೇಜ್ ಲಾಗ್ಸ್. ಇವತ್ತು ಸ್ವಲ್ಪ ರೌಂಡ್ಸ್ ಇತ್ತು, ಹಾಗಾಗಿ ಬೆಳಗ್ಗೆನೆ ಬ್ರೇಕ್ಫಾಸ್ಟ್ಗೆ ಸೋರೆಕಾಯಿ ಪಲ್ಯ ಹಾಗೆ ದೋಸೆನ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಿದ್ದೆ. ಎಷ್ಟೇ ದಿನ ಇಟ್ಕೊಂಡ್ರೂ ಹಾಳಾಗ್ದಲ್ಲೇ ಇರೋ ತರಕಾರಿ ಅಂದರೆ ಸೋರೆಕಾಯಿ ನೋಡಿ. ಅಂದರೆ ವರ್ಷಾನುಗಟ್ಲೆ ಅಲ್ಲ, ಒಂದು 5 ರಿಂದ 6 ತಿಂಗಳು ತಗೊಂಡ್ಬಂದು ಇಟ್ಕೊಂಡ್ರೂ ಏನೂ ಆಗಲ್ಲ. ಸೊ ದೋಸೆ ಸೋರೆಕಾಯಿ ಪಲ್ಯ ರೆಡಿ ಮಾಡಿ ನಾವು ಹೊರಟ್ವಿ ಈಗ ಟೆಂಪಲ್ ರನ್ಗೆ. ಇವತ್ತು ಟೆಂಪಲ್ ರನ್ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಸಡನ್ನಾಗಿ ಹೊರಟ್ವಿ. ಹಿಂದಿನ ದಿನ ಹುಣ್ಣಿಮೆ ಇತ್ತು, ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡ್ಕೊಬಂದಿದ್ದಾಯಿತು. ನೆಕ್ಸ್ಟ್ ಡೇನೇ ಶುಕ್ರವಾರ ಆಗಿದೆ, ಹಾಗೆಯೇ ಮನೆ ದೇವ್ರಿಗೂ ಹೋಗಿ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಆನ್ ದ ವೇ ಹೋಗ್ತಾ ಪೂಜೆಗೆ ಬೇಕಾಗಿರೋ ಹಣ್ಣು, ಊದ್ಕಡ್ಡಿ, ಕರ್ಪೂರ ತೊಗೊಂಡ್ವಿ. ಹೂವೆಲ್ಲ ಖಾಲಿಯಾಗಿ ಉಳ್ಕೊಂಡಿರೋ ಗಿಡದಲ್ಲೇ ಇರೋ ಹೂವನ್ನೆಲ್ಲ ತೊಗೊಂಡು ಪೂಜೆಗೆ ಬಂದ್ವಿ. ಸೊ ನಾವು ಬರೋ ರೂಟಲ್ಲಿ ಮಹಾದೇವ ದೇವಸ್ಥಾನಕ್ಕೆ ಗಣಸಿ ಬಿಟ್ಟರೆ ಬೇರೆ ಇನ್ನೆಲ್ಲೂ ಹೂವು, ಊದ್ಕಡ್ಡಿ, ಹಣ್ಣು ತೊಗೊಳೋದಕ್ಕೆ ಬೇರೆ ಯಾವುದೂ ಅಂಗಡಿಗಳು ಸಿಗಲ್ಲ. ಸೊ ಹಾಗಾಗಿ ಆನ್ ದ ವೇ ನಾವು ಏನೇ ಬಂದ್ರೂ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಗಣಸಲ್ಲೇ ಪರ್ಚೇಸ್ ಮಾಡೋದು. ಅಂಗಡಿನಲ್ಲಿ ಎಲ್ಲ ತೊಗೊಂಡಾಯಿತು, ಇನ್ನು ದೇವಸ್ಥಾನದ ಕಡೆ ಹೊರಟ್ವಿ. ಗಣಸಿ ಮತ್ತು ಗಣಸಿ ಆ್ಯಂಡ್ ಪೋಸ್ಟ್ ಸೆಂಟ್ರಲ್ಲಿ ಟರ್ನ್ ತೊಗೊಂಡು ನಮ್ಮ ಮನೆ ದೇವರಿರೋ ದೇವಸ್ಥಾನಕ್ಕೆ ಬಂದ್ವಿ. ತಿಂಗಳಲ್ಲಿ ಒಂದು ಸರಿನಾದರೂ ಬೆಟ್ಟಕ್ಕೆ ಹೋಗ್ತೀವಿ, ಅಂದರೆ ಜೇನ್ಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗೋ ನಾವು ಮನೆ ದೇವರಿಗೆ ಬರೋದು ತುಂಬಾ ಅಪರೂಪ. ವರ್ಷದಲ್ಲಿ 1 ಸಲ, 2 ಸಲ, 3 ಸಲ ಬಂದರೆ ಅದೇ ಹೈಯೆಸ್ಟ್. 2 ಸರಿ ಬರ್ತೀವೋ ಇಲ್ಲೋ ಗೊತ್ತಿಲ್ಲ, ಬಟ್ ವರ್ಷಕ್ಕೆ 1 ಸರಿ ಅಂತೂ ಕಂಪಲ್ಸರಿ ಬಂದೇ ಬರ್ತೀವಿ, ಅದು ಪೂರ ಕುಟುಂಬದ ಜೊತೆ. ಹಾಗೆ ಬರೋ ಟೈಮ್ ಕೂಡ ಇನ್ನೇನು ಹತ್ತಿರ ಬಂದಿದೆ. ಈ ಶೂನ್ಯ ಮಾಸದಲ್ಲೇ ನಾವು ಪೂರಾ ಕುಟುಂಬ ಮನೆ ದೇವ್ರ ದೇವಸ್ಥಾನಕ್ಕೆ ಹೊರಡ್ತೀವಿ, ಬಟ್ ಇನ್ನೂ ಹೊರಟಿಲ್ಲ. ಇವರು ನಮ್ಮ ಮನೆ ದೇವರು ಲಕ್ಷ್ಮೀದೇವಿ ಅಮ್ಮನವರು, ಜಕ್ಕನಹಳ್ಳಿಯಲ್ಲಿರೋದು. ಬೇರೆ ದಿನಗಳಿಗಿಂತ ಶುಕ್ರವಾರನೇ ಬಂದ್ರೇ ಇಲ್ಲಿ ಪೂಜೆ ತುಂಬ ಚೆನ್ನಾಗಿರೋದು. ಹಾಗೆ ಅಮ್ಮನವ್ರನ್ನ ನೋಡಿ ಕಣ್ತುಂಬಿಸ್ಕೊಳ್ಳೋದು ಸಾಧ್ಯವಾದಷ್ಟು ಶುಕ್ರವಾರನೇ ತುಂಬ ಚೆಂದ. ಇಲ್ಲಿ ಪೂಜೆ ಮಾಡೋರಿಗೆ ಸ್ವಲ್ಪ ವಯಸ್ಸಾಗಿರೋದ್ರಿಂದ ಬಗ್ಗೆ ಎದ್ದು ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೆಲ್ಪಿಗೆ ಅಂತ ಹೇಳ್ಬಿಟ್ಟು ಅವ್ರ ಮಗಳು ಕೂಡ ಸಹಾಯ ಮಾಡ್ತಿದ್ದಾರೆ. ಈ ನಮ್ಮ ಮನೆ ದೇವರು ದೇವತೆಗೆ ಮನಸಾರೆ ಬೇಡ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿಸಿ ತಲೆಬಾಗಿದ್ವಿ. ಅಮ್ಮನವರ ಮಂಗಳಾರತಿ ಮುಗಿದ್ಮೇಲೆ ತೀರ್ಥ ಪ್ರಸಾದನ ತಗೊಂಡು ದೊಡ್ಡಮ್ಮ ಅವ್ರ ದರ್ಶನ ಮುಗಿದ್ಮೇಲೆ ಪಕ್ಕದಲ್ಲೇ ಇರೋ ಚಿಕ್ಕಮ್ಮನವ್ರ ದರ್ಶನ ಮಾಡ್ದಲೇ ಏನಾದರೂ ಬರ್ತೀವ ನಾವು. ಲಕ್ಷ್ಮೀ ದೇವರ ದರ್ಶನ ಮುಗಿದು ಪಕ್ಕದಲ್ಲೇ ಇರೋವಂತಹ ಚಿಕ್ಕಮ್ಮ ದೇವಿಗೆ ಪೂಜೆ ಮಾಡಿಸ್ಕೊಬೋಣ ಅಂತ ಹೋದ್ವಿ. ಅಲ್ಲೂ ಕೂಡ ಪೂಜೆ ತುಂಬಾ ಚೆನ್ನಾಗಾಯಿತು.
ನಾನು ಕೇಳಿ ಕೇಳಿ ಹೇಳಿ ಹೇಳಿ ಚೆನ್ನಾಗಿದೆ ಅಲ್ವಾ? ಮೊಬೈಲೆಲ್ಲ ನೋಡಕ್ಕೆ ಪಂಚಾಂಗವ ಹ್ಞೂ ಇಬ್ನಿ ಮೇಲೆ ಹೊಡಿಬೇಕಾಯ್ತು. ಇಬ್ನಿ ಮೇಲೆ ಬೆಳಗ್ಗೆ ಔಷಧಿ ಪಂಪ್ ಇದ್ರೆ ಓಡ್ಸೋಣ ಇತ್ತು. ಹೆಂಗಿಡ್ತಾರೆ ಇಲ್ಲಿ ನಿಮ್ಮಪ್ಪ ಬೇಲಿನಕ್ಕೇನು ನೀನೇನಾಗೈತೀಯ ಹಸ ಹಿಡ್ಕೊಳಕ್ಕೆ ಇಲ್ಲಿ ಒಡ್ಬ ಅವ್ರ ಅಪ್ಪಗ ಸ್ಕೂಲು ಓದ್ರಿ ಅಂದ್ರೆ ಅಯ್ಯೋ ಮಗ ಬೇಲ್ ಸಂದಿನ ನುಸಿಯನ ಹಸ ಹಿಡ್ಕೊಳಕ್ಕೆ ದೈನ ವ್ಯಾಪಾರಕ್ಕೂ ಹಾಕಿ ಸಂತಿಗೆ ನೀನಾಗಿತ್ತೀಯ ಚಿನ್ನಿ ನಿಮ್ಮ ಅಪ್ಪನಂಗೆ ಕಾಲು ಸಂದಿಲ್ಲ ನುಸಿಯನ ಹಸ್ಕೊಳ್ತಾವ. ಓಯ್ ಓಯ್ ಇಲ್ಲಿ ಇಸ್ಕ ಬಾರೋ ಇಲ್ಲಿ ಬಾಯಿಲಿ ನುಲಿತೀಯಲ್ಲ ನಿಂತ್ಕೊಂಡು. ಹಾಂ ಬರ್ತಿಲ್ಲ ನೋಡ್ತಾನಷ್ಟೆ. ತಗೋ ಫೋನ್ ಇಲ್ಲಿ ಬಾಯಲ್ಲಿ ತೋರಿಸ್ತೀನಿ.